ಹಾಯ್ ಫ್ರೆಂಡ್ಸ್, ಹಾಯ್ ವಿವರ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಯಸ್ ಕಿಚನ್ ಕಾರ್ನರ್. ಇವತ್ತಿನ ಅಡುಗೆ ಹಸಿ ಅವರೆಕಾಳಿನ ಟೊಮೆಟೊ ಬಾತ್. ಬೇಕಾಗುವ ಸಾಮಗ್ರಿಗಳು: ಇದು ಒಗ್ಗರಣೆಗೆ ಒಂದು ಮರಾಠಿ ಮೊಗ್ಗು, ಒಂದು ಪೀಸ್ ಚಕ್ಕೆ, 2 ಲವಂಗ, ಒಂದು ಏಲಕ್ಕಿ, ಒಂದು ಪೀಸು ಸ್ಟಾರ್ ಅನ್ನೀಸು, ಅರ್ಧ ಸ್ಟಾರ್ ಫ್ಲವರು, ಸ್ವಲ್ಪ ಕಲ್ಹೂವು, ಒಂದು ಪಲಾವ್ ಎಲೆ, ಒಂದು ಈರುಳ್ಳಿನ ಸಣ್ಣಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಮಸಾಲೆಗೆ 1 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ, 2 ಪಲಾವ್ ಎಲೆ, 1 ಮೀಡಿಯಮ್ ಸೈಜ್ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, 1 ಸ್ಪೂನು ಬ್ಯಾಡಗೆ ಮೆಣಸಿನ ಪುಡಿ, 1 ಸ್ಪೂನು ಧನಿಯಾ ಪುಡಿ, ಅರ್ಧ kg ಟೊಮ್ಯಾಟೊ ಕಟ್ ಮಾಡಿಟ್ಟಿದ್ದೀನಿ, ಚೆನ್ನಾಗಿ ತೊಳೆದುಬಿಟ್ಟು, 1/4 ಚಮಚ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 3 ಟೇಬಲ್ ಸ್ಪೂನು ಹಸಿಕಾಯಿ ತುರಿ, ಅರ್ಧ ಸ್ಟಾರ್ ಫ್ಲವರು, 2 ಪೀಸ್ ಚಕ್ಕೆ, 4 ಲವಂಗ, 1 ಮರಾಠಿ ಮೊಗ್ಗು, 8 ಹಸಿಮೆಣಸಿನಕಾಯಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿ ಅಷ್ಟು ತಗೊಳ್ಳಿ. 400 ಗ್ರಾಮು ಸೋನಾ ಮಸೂರಿ ಅಕ್ಕಿ, ಹಿದಿಕಿದ ಅವರೆಬೇಳೆ 300 ಗ್ರಾಮು, 3 ಟೇಬಲ್ ಸ್ಪೂನು ಎಣ್ಣೆ. ಈಗ ಒಂದು ಜಾರ್ ತಗೊಳ್ಳಿ. ಈಗ ಈ ಪ್ಲೇಟಲ್ಲಿರೋ ಈರುಳ್ಳಿ ಹಾಕ್ಕೊಳ್ಳಿ, ಪಲಾವ್ ಎಲೆ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ, ಮರಾಠಿ ಮೊಗ್ಗು, ಹಸಿಮೆಣಸಿನ್ಕಾಯಿ, ಹಸಿಕಾಯಿ ತುರಿ, ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಟೊಮ್ಯಾಟೊ. ಇದನ್ನೆಲ್ಲ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಬೇಕು. ಫಸ್ಟು ನೋಡಿ, ನಾನು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆ ತೊಗೊಳ್ಳಿ, ಒಂದು ಸ್ಟ್ರೈನರ್ ತೊಗೊಳ್ಳಿ, ಈ ಪೇಸ್ಟು ಇದಕ್ಕೆ ಹಾಕ್ಕೊಳ್ಳಿ. ನೋಡಿ, ಇದರ ಜ್ಯೂಸ್ ಮಾತ್ರ ಸ್ಟ್ರೈನ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರ್ಗೆ 1 ಲೋಟ ನೀರು ಹಾಕ್ಕೊಂಡು ಹಾಕ್ಕೊಳ್ಳಿ. ಈ ನೀರು ಮಾತ್ರ ಸ್ಟ್ರೈನ್ ಮಾಡ್ಕೊಳ್ಳಿ. ನೋಡಿ, ನಾನು ಇದನ್ನೆಲ್ಲ ಸ್ಟ್ರೈನ್ ಮಾಡ್ಕೊತೀನಿ. ನೋಡಿ, ನಾನೆಲ್ಲ ಇದು ಮಸಾಲೆನೆಲ್ಲ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಇದು ವೇಸ್ಟು. ಇದು ನೋಡಿ, ಈಗ ಈ ಮಸಾಲೆ ನೀವು ಇಟ್ಕೊಂಡು ಈಗ ಟೊಮೆಟೊ ಬಾತು ಈಗ ಮಾಡೋಣ. ಈಗ ನೋಡಿ, ಈಗ ಗ್ಯಾಸ್ ಆನ್ ಮಾಡ್ಕೊಳ್ಳಿ, ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರು ಬಿಸಿ ಆಗಲಿ. ನೋಡಿ, ಕುಕ್ಕರು ಬಿಸಿಯಾಗಿದೆ. ನಾನು 3 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಮಸಾಲೆ ಐಟಮ್ ಎಲ್ಲ ಹಾಕ್ಕೊಳ್ಳಿ. ಸ್ಪೈಸಸ್ಸು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರಬೇಕು, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ಟೊಮೆಟೊ ಬಾತು ತುಂಬ ಟೇಸ್ಟಿಯಾಗಿರುತ್ತೆ. ಇದು ನಮ್ಮಮ್ಮ ನನಗೆ ಮಾಡಿಕೊಡ್ತಾ ಇದ್ದಿದ್ದು ಟೊಮೆಟೊ ಬಾತು. ನೋಡಿ, ಈರುಳ್ಳಿ ಫ್ರೈ ಆಗಿದೆ. ಹಿಟ್ಕಿದ ಅವರೆಕಾಯಿ ಹಾಕ್ತಾ ಇದ್ದೀನಿ ನಾನೀಗ.
ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲೇ 3 ನಿಮಿಷ. ನೋಡಿ 3 ನಿಮಿಷ ಆಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ಳಿ. ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೋಡಿ ತುಂಬಾ ಸಿಂಪಲ್ಲು ಹಾಗೂ ತುಂಬಾ ಈಸಿ. ಎಲ್ಲ ರೆಡಿ ಇದ್ದರೆ ರುಬ್ಬಿಟ್ಟು ಮಾಡ್ಕೊಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಮಾಡಿ ಮತ್ತೆ ಮತ್ತೆ ಮಾಡ್ತೀರಾ. ನೋಡಿ ನಾನು ಇದರಲ್ಲಿ 1 ಲೋಟ ಅಕ್ಕಿ ತಗೊಂಡಿದ್ದು. ಇದರಲ್ಲಿ ಈಗ 2 ಲೋಟ ನಾನಿವಾಗ ರುಬ್ಬಿಟ್ಕೊಂಡಿರೋ ಮಸಾಲೆ ನೀರು ಹಾಕ್ತೀನಿ ನಾನೀಗ. ಒಂದು 2. ಈಗ ಚೆನ್ನಾಗಿ ಕುದೀಲಿ. 5 ನಿಮಿಷ ಚೆನ್ನಾಗಿ ಕುದಿಬೇಕು. ಹಸಿ ವಾಸನೆ ಹೋಗಬೇಕು. ನೋಡಿ ಚೆನ್ನಾಗಿ ಕುದೀತಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಈಗ ನಾನು ತೊಳೆದಿಟ್ಕೊಂಡಿದ್ದೀನಿ ಅಕ್ಕಿನ ಹಾಕ್ತಾಯಿದ್ದೀನಿ. ನೆನೆಸ್ಕೊಂಡಿಲ್ಲ. ನೀವು ನೆನೆಸ್ಕೊಳ್ಬೇಕಂದ್ರೆ ಹಾಕ್ಕೊಬೋದು. ಇದು ಹಳೆ ಅಕ್ಕಿ, ಅದಕ್ಕೆ ನಾನು ತೊಳೆದ ಹಾಗೆ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಈಗ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ನೀವು ಅಚ್ಚ ಖಾರದ ಪುಡಿ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿರೋದು ಬರೀ ಕಲ್ಲರ್ಗದ ಅಷ್ಟೇ. ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ನೋಡಿ ನೀವು ಖಾರ ಹಾಕ್ಕೊಬೋದು. ನೀವು ನೋಡಿ ನನಗೆ ಕರೆಕ್ಟಾಗಿದೆ. ಈಗ ಒಂದು ಕುದಿ ಬರಬೇಕು. ಈ ಟೊಮೆಟೊ ಬಾತ್ಗೆ ಹುಳಿ ಸ್ವಲ್ಪ ಮುಂದಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀವು ಸೀಸನಲ್ಲಿ ಇದನ್ನ ಮಾಡ್ಕೊತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತೆ ಮತ್ತೆ ಮಾಡ್ತೀರಾ ನೀವು. ನೋಡಿ ಈಗ ಲಿಡ್ ಕ್ಲೋಸ್ ಮಾಡಿಕೊಂಡು 2 ವಿಸಲ್ಲು ಕೂಗಿಸ್ಕೊಬೇಕು. ನೋಡಿ 1 ವಿಸಲ್ 2 ವಿಸಲ್ ಆಗಿದೆ. ಲಿಡ್ಡು ಓಪನ್ ಮಾಡ್ತಾ ಇದ್ದೀನಿ. ಈಗ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಹಿಂಗೆ ತುಂಬಾನೇ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ಇದು ಕಾಳು ಗ್ಯಾಸ್ಟ್ರಿಕ್ ಆಗುತ್ತೆ. ನೀವು ಸ್ವಲ್ಪ ಶುಂಠಿ ಜಾಸ್ತಿ ಹಾಕ್ಕೊಳ್ಳಿ. ಶುಂಠಿ ಹಾಕಿದಾಗ ಆಗ ಕಡಿಮೆ ಆಗುತ್ತೆ. ನೋಡಿ ಈಗ ಹಸಿ ಅವರೆಕಾಳಿನ ಟೊಮೆಟೊ ಬಾತು ರೆಡಿಯಾಗಿದೆ. ಇವಾಗ ನಾನು ಸರ್ವ್ ಮಾಡ್ಕೊತೀನಿ. ನೋಡಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಅವರೆಕಾಯಿಯ ಟೊಮ್ಯಾಟೊ ಬಾತ್ ರೆಡಿಯಾಗಿದೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ನಮ್ಮ ತಾಯಿ ಮಾಡಿಕೊಡ್ತಿದ್ದು ನನಗೆ. ನಾವು ಸ್ಕೂಲಿಂದ ಬಂದಾಗ ಶನಿವಾರದೊತ್ತು ನಮಗೆ ಮಾಡಿಕೊಡ್ತಾಯಿದ್ರು ನಮ್ಮ ತಾಯಿ.
ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮರೆಯದೆ ಶೇರ್ ಮಾಡಿ. ಇಂದಿನ ಅಡುಗೆ ಹಿದಿಕಿದ ಅವರೆಕಾಯಿಯ ಟೊಮೆಟೊ ಬಾತ್ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ಕಮೆಂಟ್ಸನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮರೆಯದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಔಟ್ ಫ್ರಮ್ ಯೋರ್ಸ್ ಕಿಚನ್ ಕಾರ್ನರ್. ಥ್ಯಾಂಕ್ ಯು.